ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಚಕ್ಲಿನ ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಆಲ್ರೆಡಿ ನಾನು ಒಂದು 3 ಥರದ ಚಕ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಾರಂಪರಿಕ ಪದ್ಧತಿ ಪ್ರಕಾರ ಯಾವ ರೀತಿ ಚಕ್ಲಿ ಮಾಡ್ತಾರೆ ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಟ್ರೆಡಿಷ್ನಲ್ ರೆಸಿಪಿ ಆದರೂ ಕೂಡ ತುಂಬಾ ಈಸಿ. ಚಕ್ಲಿ ಹಿಟ್ಟಿನಿಂದ ಹಿಡಿದು ಚಕ್ಲಿ ಫ್ರೈ ಮಾಡುವವರೆಗೂ ಸರಿಯಾದ ಅಳತೆ ಮತ್ತು ಟಿಪ್ಸ್ ಜೊತೆ ಪ್ರತಿಯೊಂದು ಸ್ಟೆಪ್ಪನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಸಲ ಹಬ್ಬಕ್ಕೆ ನೀವೇನಾದರೂ ಚಕ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮೊದಲು ನಾನು ಇವಾಗ ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಚಕ್ಲಿ ಮಾಡೋಕ್ಕೆ ತುಂಬಾ ಮುಖ್ಯವಾದ ಸಾಮಗ್ರಿ ಅಂತಂದರೆ ಅಕ್ಕಿ. ನಾನಿಲ್ಲಿ ಒಂದು 3 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ. ಡೈಲಿ ನೀವು ಯಾವ ಅಕ್ಕಿಯಲ್ಲಿ ಅನ್ನ ಮಾಡ್ತೀರೋ ಆ ಅಕ್ಕಿನ ಯೂಸ್ ಮಾಡ್ಬೋದು. ನಾನು ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಈ ಕಪ್ಪಲ್ಲಿ 3 ಕಪ್ನಷ್ಟು ಅಕ್ಕಿನ ನಾನು ಅಳತೆ ಮಾಡಿ ತಗೊಂಡಿದ್ದೀನಿ. 1 ಕಪ್ ಅಥವಾ ಬಟ್ಲನ್ನು ನೀವು ಅಳತೆಗಂತ ಸೆಟ್ ಮಾಡಿಟ್ಕೊಂಡು ಅದೇ ಕಪ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡಿ ತಗೊಳ್ಳಿ. ಈಗ ಅಕ್ಕಿನ 1-2 ಸಲ ಚೆನ್ನಾಗಿ ತೊಳಿಬೇಕು. ಈ ಥರ ಸ್ವಲ್ಪ ಲೈಟಾಗಿ ತಿಕ್ತಾ ಅಕ್ಕಿನ ತೊಳಿಬೇಕು. ಚೆನ್ನಾಗಿ ತೊಳೆದ ನಂತರ ಅಕ್ಕಿಯಲ್ಲಿರುವ ಎಲ್ಲ ನೀರನ್ನು ಚೆನ್ನಾಗಿ ಬಸಿಬೇಕು. ಸ್ವಲ್ಪ ಕೂಡ ಅದರಲ್ಲಿ ನೀರಿನಂಶ ಉಳಿಬಾರ್ದು. ಆಮೇಲೆ ಅಕ್ಕಿನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಹರಡಬೇಕು. ಅಕ್ಕಿನ ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಒಣಗಿಸ್ಬೇಕು. ಬಿಸಿಲಲ್ಲಿ ಅಕ್ಕಿನ ಒಣಗಿಸ್ಬಾರ್ದು. ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅಕ್ಕಿ ಪೂರ್ತಿ ಒಣಗುವವರೆಗೂ ಇದನ್ನು ಇದೇ ರೀತಿ ಬಿಡಬೇಕು. ನಂತರ ನಾನಿಲ್ಲಿ ಕಡಲೆಬೇಳೆನ ತಗೊಂಡಿದ್ದೀನಿ. ಅದೇ ಸೇಮ್ ಕಪ್ಪಲ್ಲಿ 1.5 ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ನೀವು ಎಷ್ಟು ಅಕ್ಕಿ ತಗೊಂಡಿರ್ತೀರ ಅದರ ಅರ್ಧದಷ್ಟು ಕಡಲೆಬೇಳೆನ ತಗೋಬೇಕು. ಈಗ ಕಡಲೆಬೇಳೆನ ಕೂಡ ನೀರಲ್ಲಿ 1-2 ಸಲ ಚೆನ್ನಾಗಿ ತೊಳಿಬೇಕು. ಈ ರೀತಿ ಕಡಲೆಬೇಳೆನ ಸ್ವಲ್ಪ ಲೈಟಾಗಿ ತಿಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಆಮೇಲೆ ಇದರಲ್ಲಿರುವ ಎಲ್ಲ ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಇದನ್ನು ಕೂಡ ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಒಣಗಿಸ್ಬೇಕು. ನೆಕ್ಸ್ಟ್ ನಾನಿಲ್ಲಿ 1/4 ಕಪ್ನಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ. ಕಡಲೆಬೇಳೆ ಎಷ್ಟು ತಗೊಂಡಿರ್ತೀರ ಅದರ ಅರ್ಧದಷ್ಟು ಉದ್ದಿನಬೇಳೆನ ತಗೋಬೇಕು. ಇದನ್ನು ಕೂಡ ಚೆನ್ನಾಗಿ ತೊಳಿಬೇಕು. ಆಮೇಲೆ ಇದರಲ್ಲಿರುವ ಎಲ್ಲ ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಇದನ್ನು ಕೂಡ ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಹರಡಿಬಿಟ್ಟು ಒಣಗಿಸ್ಬೇಕು. ನಂತರ ನಾನಿಲ್ಲಿ 1/4 ಕಪ್ನಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ. ಉದ್ದಿನಬೇಳೆ ಎಷ್ಟು ತಗೊಂಡಿರ್ತೀರ ಅದರ ಅರ್ಧದಷ್ಟು ಹೆಸರುಬೇಳೆನ ತಗೋಬೇಕು. ಹೆಸರುಬೇಳೆನ ಕೂಡ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಬಸಿದು ಆಮೇಲೆ ಇದನ್ನು ಕೂಡ ಕಾಟನ್ ಬಟ್ಟೆ ಮೇಲೆ ಹರಡಿಬಿಟ್ಟು ಒಣಗಿಸ್ಬೇಕು. ಈ ಥರ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹೆಸರುಬೇಳೆಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮನೆಯಲ್ಲೇ ಇವುಗಳನ್ನು ಫ್ಯಾನ್ ಕೆಳಗಡೆ ಒಣಗಿಸ್ಬೇಕು. ಗಮನ ಇರಲಿ ಫ್ರೆಂಡ್ಸ್, ಈ ಎಲ್ಲ ಸಾಮಗ್ರಿಗಳನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು. ಇನ್ನೊಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಅಕ್ಕಿ ತಗೊಂಡಿರ್ತೀರ ಅದರ ಅರ್ಧದಷ್ಟು ಕಡಲೆಬೇಳೆನ ತಗೋಬೇಕು. ಕಡಲೆಬೇಳೆ ಅರ್ಧದಷ್ಟು ಉದ್ದಿನಬೇಳೆನ ತಗೋಬೇಕು. ಉದ್ದಿನಬೇಳೆ ಅರ್ಧದಷ್ಟು ಹೆಸರುಬೇಳೆನ ತಗೋಬೇಕು. ರಾತ್ರಿನೇ ನಾನು ಅಕ್ಕಿ ಮತ್ತು ಬೇಳೆನ ತೊಳೆದು ಹಾಕಿದ್ದೆ. ಈಗ ಬೆಳಗ್ಗೆ ಆಗಿದೆ. ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಒಣಗಿದೆ. ನೆಕ್ಸ್ಟ್ ನಾನು ಇವಾಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಇದರಲ್ಲಿ 1/4 ಕಪ್ನಷ್ಟು ಅವಲಕ್ಕಿನ ಹಾಕ್ತಾಯಿದ್ದೀನಿ. ಇದು ಮೀಡಿಯಮ್ ಅವಲಕ್ಕಿ. ನಿಮ್ಮ ಹತ್ರ ಮೀಡಿಯಮ್ ಅವಲಕ್ಕಿ ಇರಲಿಲ್ಲ ಅಂತಂದರೆ ದಪ್ಪ ಅವಲಕ್ಕಿನ ಕೂಡ ನೀವು ಯೂಸ್ ಮಾಡ್ಬೋದು. ಈಗ ಅವಲಕ್ಕಿನ ಮೀಡಿಯಮ್ ಫ್ಲೇಮ್ನಲ್ಲಿ ಗರಿ ಆಗುವವರೆಗೂ ಚೆನ್ನಾಗಿ ಹುರಿಬೇಕು. ನೋಡಿ, ಅವಲಕ್ಕಿ ಈ ಥರ ಗರಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ. ನಂತರ ಇವಾಗ 1-2 ಟೇಬಲ್ ಸ್ಪೂನಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿ ಹಾಕಿ ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಗರಿ ಆಗುವವರೆಗೂ ಹುರಿಬೇಕು.
ಸಾಬುದಾನಿನ ಚೆನ್ನಾಗಿ ಹುರಿದ ನಂತರ ಇದನ್ನು ಕೂಡ ತೆಗೆದುಬಿಟ್ಟು ಅವಲಕ್ಕಿ ಪ್ಲೇಟ್ನಲ್ಲಿ ಹಾಕಿ. ನಂತರ ಇದೇ ಕಡಾಯಿಯಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ. ಮೀಡಿಯಂ ಫ್ಲೇಮ್ನಲ್ಲಿ ಧನಿಯಾನ ಕೂಡ ಚೆನ್ನಾಗಿ ಕೈ ಬಿಡದೆ ಹುರಿಬೇಕು. ಧನಿಯಾ ಅರ್ಧ ಹುರಿದ ನಂತರ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ. ಧನಿಯಾ ಜೊತೆ ಜೀರಿಗೆನ ಕೂಡ ಚೆನ್ನಾಗಿ ಹುರಿಬೇಕು. ಧನಿಯಾ ಮತ್ತು ಜೀರಿಗೆನ ಚೆನ್ನಾಗಿ ಹುರಿದ ನಂತರ ಇವುಗಳನ್ನು ತೆಗೆದು ಅವಲಕ್ಕಿ ಪ್ಲೇಟ್ನಲ್ಲಿ ಹಾಕಿ. ಆಮೇಲೆ ಇದೇ ಕಡಾಯಿಯಲ್ಲಿ ಅಕ್ಕಿ ಹಾಕಿ. ಮೀಡಿಯಂ ಫ್ಲೇಮ್ನಲ್ಲಿ ಅಕ್ಕಿನ ಕೂಡ ಚೆನ್ನಾಗಿ ಕೈ ಬಿಡದೆ ಹುರಿಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಮತ್ತು ದೀಪಾವಳಿ ಹಬ್ಬದಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಕ್ಕಿ ಮತ್ತು ಬೇಳೆಗಳನ್ನು ಹುರಿದ್ಬಿಟ್ಟು ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ಕೊಂಡ್ಬಂದು ಅದರಿಂದ ಚಕ್ಲಿನ ಮಾಡ್ತೀವಿ. ಫ್ರೆಂಡ್ಸ್, ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿಯೋದು ತುಂಬಾ ಮುಖ್ಯ. ಅಕ್ಕಿ ಮತ್ತು ಬೇಳೆಗಳನ್ನು ಚೆನ್ನಾಗಿ ಒಣಗಿಸಿದ ನಂತರನೇ ಹುರಿಬೇಕು. ಇಲ್ಲಾಂತಂದರೆ ಹಿಟ್ಟು ಬೇಗನೆ ಹಾಳಾಗುತ್ತೆ ಮತ್ತು ಚಕ್ಲಿ ಕೂಡ ಚೆನ್ನಾಗಾಗಲ್ಲ. ಅಕ್ಕಿನ ಹುರಿತಾ ಹೋದಾಗೆ ಅಕ್ಕಿ ಕಲರು ಚೇಂಜ್ ಆಗುತ್ತೆ. ಈ ಥರ ಸ್ವಲ್ಪ ಲೈಟಾಗಿ ಕೆಂಪಾಗುತ್ತೆ ಮತ್ತು ಅಕ್ಕಿ ಉಬ್ಬುತ್ತೆ. ಅಂದರೆ ಆವಾಗ ಅಕ್ಕಿ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಈಗ ಅಕ್ಕಿನ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಎತ್ತಿಡಿ. ಆಮೇಲೆ ಇದೇ ಕಡಾಯಿಯಲ್ಲಿ ಕಡಲೆಬೇಳೆನ ಹಾಕಿ. ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಕೈ ಬಿಡದೆ ಚೆನ್ನಾಗಿ ಹುರಿಬೇಕು. ಕಡಲೆಬೇಳೆ ಈ ಥರ ಕೆಂಪಗಾಗಬೇಕು ಮತ್ತು ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ಈಗ ಇದನ್ನು ಕೂಡ ಅಕ್ಕಿ ಪ್ಲೇಟ್ನಲ್ಲಿ ಹಾಕಿ. ಆಮೇಲೆ ಇದೇ ಕಡಾಯಿಯಲ್ಲಿ ಉದ್ದಿನಬೇಳೆ ಹಾಕಿ. ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕೂಡ ಕೈ ಬಿಡದೆ ಚೆನ್ನಾಗಿ ಹುರಿಬೇಕು. ಉದ್ದಿನಬೇಳೆ ಈ ಥರ ಕೆಂಪಗೆ ಮತ್ತು ಗರಿ ಗರಿ ಆದ ನಂತರ ಇದನ್ನು ಕೂಡ ತೆಗೆದುಬಿಟ್ಟು ಅಕ್ಕಿ ಪ್ಲೇಟ್ನಲ್ಲಿ ಹಾಕಿ. ನೆಕ್ಸ್ಟ್ ಇವಾಗ ಹೆಸರುಬೇಳೆ ಹಾಕಿ. ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಹುರಿಬೇಕು. ಈ ಥರ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿದ ನಂತರ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗುವವರೆಗೂ ಬಿಡಬೇಕು. ಆಮೇಲೆ ಇದನ್ನು ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ಮನೆಯಲ್ಲಿ ಮಿಕ್ಸಿಯಲ್ಲಿ ಕೂಡ ನೀವು ಇದನ್ನು ಹಿಟ್ಟು ಮಾಡ್ಬೋದು, ಆದರೆ ಹಿಟ್ಟು ಅಷ್ಟು ನೈಸಾಗಿ ಪುಡಿ ಆಗಲ್ಲ. ಹಿಟ್ಟು ಸರಿ ಆಗಲಿಲ್ಲ ಅಂತಂದರೆ ಚಕ್ಲಿ ಕೂಡ ಸರಿ ಆಗಲ್ಲ. ನಾನು ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ. ಎಲ್ಲ ಸಾಮಗ್ರಿಗಳು ಸೇರಿಬಿಟ್ಟು 1 kg ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟನ್ನು ನೀವು 1 ತಿಂಗಳವರೆಗೂ ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಫ್ರಿಜ್ಜಲ್ಲಿ ಇದನ್ನು ಒಂದು 3 ರಿಂದ 4 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಗಮನ ಇರಲಿ ಫ್ರೆಂಡ್ಸ್, ಆಚೆ ಇದನ್ನು ಏರ್ಟೈಟ್ ಬಾಕ್ಸಲ್ಲೇ ಇಡಬೇಕು ಮತ್ತು 1 ತಿಂಗಳಕ್ಕಿಂತ ಜಾಸ್ತಿ ದಿನ ಸ್ಟೋರ್ ಮಾಡಬೇಡಿ, ಇಲ್ಲ ಅಂತಂದರೆ ಹಿಟ್ಟು ಬೇಗನೆ ಹಾಳಾಗುತ್ತೆ. ಈ ಹಿಟ್ಟಿನಿಂದ ನೀವು ಬರೀ ಚಕ್ಲಿ ಅಷ್ಟೇ ಅಲ್ಲದೆ ತಾಲಿಪಟ್ಟನ್ನು ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಹಿಟ್ಟನ್ನು ಬಳಸಿಬಿಟ್ಟು ಯಾವ ರೀತಿ ಚಕ್ಲಿನ ಮಾಡೋದು ಅಂತ ನೋಡೋಣ. ಈ ಹಿಟ್ಟಿನಲ್ಲಿ ನಾನು 1 ಕಪ್ ಹಿಟ್ಟನ್ನು ಚಕ್ಲಿ ಮಾಡೋಕ್ಕೆ ತಗೋತಾ ಇದ್ದೀನಿ. ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಇದರಲ್ಲಿ 1 ಕಪ್ನಷ್ಟು ನೀರು ಹಾಕಿ. ಯಾವ ಕಪ್ಪಲ್ಲಿ ನೀವು ಹಿಟ್ಟನ್ನು ಅಳತೆ ಮಾಡಿ ತಗೊಂಡಿರ್ತೀರ ಅದೇ ಸೇಮ್ ಕಪ್ಪಲ್ಲಿ ನೀರನ್ನು ಕೂಡ ಅಳತೆ ಮಾಡಿ ತಗೋಬೇಕು. ನೀರು ಮತ್ತು ಹಿಟ್ಟು 2 ಸಮ ಪ್ರಮಾಣದಲ್ಲಿ ತಗೋಬೇಕು. ಈಗ ಇದರಲ್ಲಿ ಒಂದು 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಥವಾ ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬೋದು. ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಇಂಗು, 1 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳು, ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ. ಗಮನ ಇರಲಿ ಫ್ರೆಂಡ್ಸ್, ಈ ಚಕ್ಲಿಗೆ ಅಥವಾ ಈ ರೆಸಿಪಿಗೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ. 1 ಕಪ್ ಹಿಟ್ಟಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಸಾಕು. 2 ಕಪ್ ನೀವೇನಾದರೂ ಹಿಟ್ಟು ಯೂಸ್ ಮಾಡಿದ್ರೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ, ಆದರೆ ಜಾಸ್ತಿ ಮಾತ್ರ ಹಾಕಬೇಡಿ. ಈಗ ನೀರು ಸ್ವಲ್ಪ ಕುದಿ ಬರುವವರೆಗೂ ಹಿಟ್ಟನ್ನು ಜರಡಿ ಮಾಡ್ಕೋಬೇಕು. ನೀರು ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ನಂತರ ಇದರಲ್ಲಿ ಜರಡಿ ಮಾಡಿಟ್ಟಂಥ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ತಕ್ಷಣ ಸ್ಟವ್ ಆಫ್ ಮಾಡಿ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 15 ರಿಂದ 20 ನಿಮಿಷದವರೆಗೂ ಇದನ್ನು ಇದೇ ರೀತಿ ಬಿಡಬೇಕು.
ಒಂದು 20 ನಿಮಿಷದ ನಂತರ ಹಿಟ್ಟು ಸ್ವಲ್ಪ ತಣ್ಣಗಾಗಿರುತ್ತೆ. ಈಗ ಹಿಟ್ಟನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನಾದಬೇಕು. ಮೊದಲು ಹಿಟ್ಟನ್ನು ಒತ್ತಿಬಿಟ್ಟು ಸ್ವಲ್ಪ ನಾದ್ ನೋಡಿ. ನೀರೇನಾದರೂ ಸ್ವಲ್ಪ ಬೇಕು ಅಂತ ಅನಿಸಿದರೆ ಮಾತ್ರ ನೀರು ಹಾಕಿ, ಮುಂಚೆನೇ ನೀರು ಹಾಕಿಬಿಟ್ಟು ನಾದಕ್ಕೆ ಹೋಗಬೇಡಿ. ಅವಶ್ಯಕತೆ ಬಿದ್ದರೆ ಮಾತ್ರ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಅಂಗೈಯಿಂದ ಇದನ್ನು ಚೆನ್ನಾಗಿ ಒತ್ತಿಬಿಟ್ಟು ನಾದಬೇಕು. ಗಮನ ಇರಲಿ ಫ್ರೆಂಡ್ಸ್, ಇದು ಜಾಸ್ತಿ ನೀರು ಹಿಡಿಯಲ್ಲ. ಚಕ್ಲಿ ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ಮತ್ತು ತುಂಬ ಸಾಫ್ಟ್ ಕೂಡ ಇರಬಾರ್ದು. ಹಿಟ್ಟು ಗಟ್ಟಿ ಇದ್ದರೆ ಚಕ್ಲಿ ಹಾರ್ಡಾಗತ್ತೆ. ಮೆತ್ತಗಿದ್ರೆ ಚಕ್ಲಿ ಜಾಸ್ತಿ ಎಣ್ಣೆ ಹೀರುತ್ತೆ ಮತ್ತು ಕ್ರಿಸ್ಪಿ ಕೂಡ ಆಗಲ್ಲ. ಅದಕ್ಕೆ ಮೀಡಿಯಮ್ ಸಾಫ್ಟ್ ಹಿಟ್ಟನ್ನು ಕಲಿಸ್ಬೇಕು. ಹಿಟ್ಟನ್ನು ಚೆನ್ನಾಗಿ ಕಲಸಿದ ನಂತರ ಅದರಲ್ಲಿ 2 ಭಾಗ ಮಾಡಿ. ಆಮೇಲೆ ಚಕ್ಲಿ ಪ್ಲೇಟಿಗೆ ಮತ್ತು ಚಕ್ಲಿ ಮನೆ ಒಳಗಡೆ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿ ಇದರಲ್ಲಿ ರೆಡಿ ಮಾಡಿದ ಹಿಟ್ಟು ಹಾಕಿಬಿಟ್ಟು ಚಕ್ಲಿ ಮಾಡೋಕ್ಕೆ ಈ ಥರ ಚಕ್ಲಿ ಮನೆಯನ್ನು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಸಣ್ಣ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ, ಜಾಸ್ತಿ ಎಣ್ಣೆ ಹಚ್ಚಬೇಡಿ. ಈಗ ಇದ್ರ ಮೇಲೆ ನಿಧಾನ ಚಕ್ಲಿನ ಬಿಡಬೇಕು. ನಿಮ್ಗೆ ಯಾವ ಸೈಜ್ ಚಕ್ಲಿ ಬೇಕೋ ಆ ಸೈಜ್ ಬರೋವರೆಗೂ ಚಕ್ಲಿನ ಬಿಡ್ತಾ ಹೋಗಬೇಕು. ಚಕ್ಲಿ ಹಾಕಿದ ನಂತರ ಚಕ್ಲಿಯ 2 ತುದಿಗಳನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಇಲ್ಲಾಂತಂದರೆ ಅದು ಎಣ್ಣೆಲಿ ಹಾಕಿದಾಗ ಸೈಡಿಗೆ ಬಿಟ್ಕೊಂಡ್ಬಿಡುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಪ್ಲೇಟನ್ನು ಈ ಥರ ಕೈಯಲ್ಲಿ ಬಗ್ಗಿಸ್ಕೊಂಡ್ಬಿಟ್ಟು ಚಕ್ಲಿನ ಕೈಯಲ್ಲಿ ತಗೊಂಡು ನಿಧಾನ ಎಣ್ಣೆಯಲ್ಲಿ ಬಿಡಿ. ಗಮನ ಇರಲಿ, ಗ್ಯಾಸು ಸಿಮ್ಮಲ್ಲೇ ಇರಬೇಕು. ಆಮೇಲೆ ಚಕ್ಲಿನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಅದನ್ನು ಮುಟ್ಟಬಾರ್ದು. ಚಕ್ಲಿ ಮೇಲಿರುವಂಥ ನೊರೆ ಸ್ವಲ್ಪ ಕಡಿಮೆ ಆದ ನಂತರ ಈಗ ನಿಧಾನ ಚಕ್ಲಿನ ಟರ್ನ್ ಮಾಡಿ ಹಾಕಿ. ಮುಂಚೆನೇ ನಾವು ಚಕ್ಲಿನ ಟಚ್ ಮಾಡೋಕ್ಕೆ ಹೋದರೆ ಚಕ್ಲಿ ಹಸಿ ಇರುತ್ತೆ, ಕಟ್ಟಾಗುತ್ತೆ. ಹಾಗಾಗಿ ಸ್ವಲ್ಪ ಅದು ಫ್ರೈ ಆದ ನಂತರ ಅದನ್ನು ಟರ್ನ್ ಮಾಡಿ ಹಾಕಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ 2 ಸೈಡ್ ಚಕ್ಲಿ ಗರಿ ಗರಿ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಚಕ್ಲಿ ಫುಲ್ ತಣ್ಣಗಾದ ನಂತರ ಇನ್ನೂ ಕೆಂಪಗಾಗತ್ತೆ. ಹಾಗಾಗಿ ಇದನ್ನು ಮುಂಚೆನೇ ತುಂಬ ಕೆಂಪಗಾಗುವವರೆಗೂ ಫ್ರೈ ಮಾಡಬೇಡಿ. ಈಗ ಗರಿ ಗರಿಯಾದ ಬಿಸಿ ಬಿಸಿಯಾದ ಚಕ್ಲಿ ರೆಡಿ. ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಫ್ರೈ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ನಮ್ಮ ಸಾಂಪ್ರದಾಯಿಕ ಚಕ್ಲಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ಸಲ ಹಬ್ಬಕ್ಕೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಇದೇ ರೀತಿಯ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.